ಸೊ ಲಾಸ್ಟ್ ಇಯರ್ 2024 ಅಲ್ಲಿ ಜೈನ್ ಸ್ಟ್ರೀಟ್ ಕೇಳಿರ್ತೀರಾ, ಇವರು ಬರೀ ಆಪ್ಷನ್ಸ್ ಅಲ್ಲೇನೆ 10,000 ಕೋಟಿ ಪ್ರಾಫಿಟ್ ಮಾಡಿದ್ರು. ಬೈಯಿಂಗ್ ಅಲ್ಲ, ಸೆಲ್ಲಿಂಗ್ ಅಲ್ಲ. ಸೆಲ್ಲಿಂಗ್ ಬೈಯಿಂಗ್ ಮಾಡಿದ್ರೆ ಅವನು ಜೈನ್ ಸ್ಟ್ರೀಟ್ ಅಲ್ಲ, ಸ್ಟ್ರೀಟಿಗೆ ಬಂದ್ಬಿಡ್ತಾ ಇದ್ದ. ಸೊ 10,000 ಕೋಟಿ ಯಾರ್ದು ದುಡ್ಡದು? ಜನಗಳದು. ಹೋಗೋದು, ಯಾವುದೋ ವಿಡಿಯೋ ನೋಡೋದು, ಯೂಟ್ಯೂಬ್ ನೋಡೋದು, ಹೋಗಿ ಆಪ್ಷನ್ ಹಿಂಗೆ ಒತ್ಬಿಡೋದು, ಕಳ್ಕೊಂಬಿಡೋದು, ಹೊಸ ಬೆಳಕಿಗೆ ಬರೋದು, ಅದೆಲ್ಲ ದುಡ್ಡೆಲ್ಲ ಜೈನ್ ಸ್ಟ್ರೀಟಿಗೆ ಹೋಗೋದು. ರಿಲಯನ್ಸ್ ಹತ್ರ ಒಂದು 7 ಲಕ್ಷ ಕೋಟಿ ದುಡ್ಡಿದೆ. 50% ಆಫ್ ರಿಲಯನ್ಸ್ ಶೇರ್ ಬಿಲಾಂಗ್ಸ್ ಟು ಮುಖೇಶ್ ಅಂಬಾನಿ. ಅದನ್ನು ಅಂಬಾನಿ ಏನಾದ್ರು ಪ್ಲೆಡ್ಜ್ ಮಾಡಿ ತಿಂಗಳಿಗೆ 1% ಆಪ್ಷನ್ ಸೆಲ್ಲಿಂಗಿಂದ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? ಸುಮ್ಮನೆ ಮಲ್ಕೊಂಡ್ರು 7,000 ಕೋಟಿ ತಿಂಗಳಿಗೆ ಬರುತ್ತೆ. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ 100 ರೂಪಾಯಿ ಮಾಡೋರು ಬಾಗುರು ಅಂತೀವಿ. ಇರೋ 100 ರೂಪಾಯಿ ಕಳ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಡ್ತೀವಿ. 1 ಲಕ್ಷ ಇರೋನಿಗೆ 3,000 ತುಂಬ ಕಡಿಮೆ ಅಮೌಂಟು, 1 ಕೋಟಿ ಇರೋರಿಗೆ 3 ಲಕ್ಷ ತುಂಬ ದೊಡ್ಡ ಅಮೌಂಟು. ಅದು ಹೆಂಗೆ? ಸಿಲಿ ಸ್ಟಾಕ್ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ, ಜನಗಳ ಮೈಂಡ್ ಸೆಟ್ಟಲ್ಲಿ ಇರೋದು ಪ್ರಾಬ್ಲಮ್. 10,000 ರೂಪಾಯಿ ಎತ್ಕೊಂಡ್ಬರ್ತಾರೆ ಚಿಂಟು ಗ್ಯಾಂಗು. ಕರೆಕ್ಟಾಗಿ 10,000 ಎತ್ಕೊಂಡ್ಬಂದು ದಿನಕ್ಕೆ 500-1,000 ಮಾಡ್ಕೊಂಡು ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಲಾಸ್ಟ್ ಇಯರ್ 2024 ಅಲ್ಲಿ ಜೈನ್ ಸ್ಟ್ರೀಟ್ ಕೇಳಿರ್ತೀರಾ ಹೆಸರು? ಇವರು ಬರೀ ಆಪ್ಷನ್ಸ್ ಅಲ್ಲೇನೆ 10,000 ಕೋಟಿ ಪ್ರಾಫಿಟ್ ಮಾಡಿದ್ರು. 10,000 ಕೋಟಿ ಪ್ರಾಫಿಟ್ ಮಾಡಿದ್ರು. ಯಾವ್ದಾದ್ರು ಆಪ್ಷನ್ಸ್ ಅಲ್ಲಿ. ಬೈಯಿಂಗ್ ಅಲ್ಲ, ಸೆಲ್ಲಿಂಗ್ ಅಲ್ಲ. ಸೆಲ್ಲಿಂಗ್ ಬೈಯಿಂಗ್ ಮಾಡಿದ್ರೆ ಅವನು ಜೈನ್ ಸ್ಟ್ರೀಟ್ ಅಲ್ಲ, ಸ್ಟ್ರೀಟಿಗೆ ಬಂದ್ಬಿಡ್ತಾ ಇದ್ದ. ಬೈಯಿಂಗ್ ಮಾಡಿದ್ರೆ ಅವ್ನು ಬೀದಿಗೆ ಬಂದ್ಬಿಡ್ತಾ. ಅವ್ನು ಜೈನ್ ಸ್ಟ್ರೀಟ್ ಏನಕ್ಕಾಗಿದೆ ಅಂದರೆ ಬಿಕಾಸ್ ಈ ಡಸ್ ಸೆಲ್ಲಿಂಗ್. ಅವ್ನು ಕೆಸಿನೋ ನಡೆಸ್ತಾನೆ, ಕೆಸಿನೋಗಿ ಹೋಗಿ ಜೂಜ್ ಆಡಲ್ಲ. ಸೊ 10,000 ಕೋಟಿ ಯಾರ್ದು ದುಡ್ಡದು? ಜನಗಳದು. ಹೋಗೋದು, ಯಾವುದೋ ವಿಡಿಯೋ ನೋಡೋದು, ಯೂಟ್ಯೂಬ್ ನೋಡೋದು, ಹೋಗಿ ಆಪ್ಷನ್ ಹಿಂಗೆ ಒತ್ಬಿಡೋದು, ಕಳ್ಕೊಂಬಿಡೋದು, ಹೊಸ ಬೆಳಕಿಗೆ ಬರೋದು, ಅದೆಲ್ಲ ದುಡ್ಡೆಲ್ಲ ಜೈನ್ ಸ್ಟ್ರೀಟಿಗೆ ಹೋಗೋದು. ಸೊ ಅಲ್ಟಿಮೇಟ್ಲಿ ಸೆಲ್ಲಿಂಗಲ್ಲೇ ದುಡ್ಡಿದೆ. ಅದನ್ನು ನಿಮ್ಗೆ ಅರ್ಥ ಆಗಿದೆ. ಅಂಬಾನಿ ಹತ್ರ ರಿಲಯನ್ಸ್ ಹತ್ರ ಒಂದು 7 ಲಕ್ಷ ಕೋಟಿ ದುಡ್ಡಿದೆ. 7 ಲಕ್ಷ ಕೋಟಿ ಏನಿದೆ ಅಂಬಾನಿದು ಶೇರ್ಸ್ ಇದೆ. 50% ಆಫ್ ರಿಲಯನ್ಸ್ ಶೇರ್ ಬಿಲಾಂಗ್ಸ್ ಟು ಮುಖೇಶ್ ಅಂಬಾನಿ. ಅದನ್ನು ಅಂಬಾನಿ ಏನಾದ್ರು ಪ್ಲೆಡ್ಜ್ ಮಾಡಿ ತಿಂಗಳಿಗೆ 1% ಆಪ್ಷನ್ ಸೆಲ್ಲಿಂಗಿಂದ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? ವಾಟ್ ಈಸ್ ದ 1% ಆಫ್ ದಿಸ್ ಒನ್? 7,000 ಕೋಟಿ. ಸುಮ್ಮನೆ ಮಲ್ಕೊಂಡ್ರು 7,000 ಕೋಟಿ ತಿಂಗಳಿಗೆ ಬರುತ್ತೆ. ದಟ್ ಈಸ್ ಹೌ ರಿಚ್ ಪೀಪಲ್ ವಿಲ್ ಆಲ್ವೇಸ್ ಬಿಕಮ್ ರಿಚ್. ಸೊ ನೋಡಿ, ಸುಮ್ಮನೆ 1% ಯಾವುದೋ ಒಂದು ನೇಕೆಡ್ ಬದಲು ಹೆಡ್ಜಿಂಗ್ ಮಾಡಿಕೊಂಡು ಯಾವುದೋ ಗಾಮ 1 ಮಾಡಿದ್ರೂ ಆಗೋಯ್ತಲ್ಲ. ಸೊ ಗಾಮ 2 ಮಾಡಿದ್ರೂ ಆಯ್ತಲ್ಲ. 1% ಮಾಡೋಕ್ಕಾಗಲ್ವ ಅಂಬಾನಿ? 7 ಲಕ್ಷ ಕೋಟಿ ದುಡ್ಡಿದೆ. ಸೊ 7,000 ಕೋಟಿ. ಸೊ ದಿಸ್ ಈಸ್ ಹೌ ರಿಚ್ ಪೀಪಲ್ 1,000 ಕೋಟಿನ ದೇ ಜಸ್ಟ್ ಟೇಕ್ ಇಟ್ ಜಸ್ಟ್ ಲೈಕ್ ದಟ್. ಅದೇ ನಾವು ಸೊ ವಿ ನೆವರ್ ಥಿಂಕ್ ಲೈಕ್ ದಟ್. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ 100 ರೂಪಾಯಿ ಮಾಡೋರು ಬಾಗುರು ಅಂತೀವಿ. ಇರೋ 100 ರೂಪಾಯಿ ಕಳ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಯಾವತ್ತೂ ಯೋಚನೆ ಮಾಡಿ, ಇವಾಗ ನಿಮ್ಮ ಹತ್ರ ಲೆಟ್ಸೆ 1 ಲಕ್ಷ ಇದ್ದರೆ ತಿಂಗಳಿಗೆ ಒಂದು 3,000 ರೂಪಾಯಿ ಮಾಡಿದ್ರೆ ಸಾಕು ಅಂತ ಯೋಚನೆ ಮಾಡಿ. 1 ಕೋಟಿ ಇದ್ದರೆ ತಿಂಗಳಿಗೆ ಎಷ್ಟು ಬರುತ್ತೆ? 3 ಲಕ್ಷ ಬರುತ್ತೆ. ಕರೆಕ್ಟಾ? 1 ಲಕ್ಷ ಇರೋನಿಗೆ 3,000 ತುಂಬ ಕಡಿಮೆ ಅಮೌಂಟು, 1 ಕೋಟಿ ಇರೋರಿಗೆ 3 ಲಕ್ಷ ತುಂಬ ದೊಡ್ಡ ಅಮೌಂಟು. ಅದು ಹೆಂಗೆ? ಸೊ 1 ಲಕ್ಷದಲ್ಲಿ 3,000 ಅಂದರೆ ಎಷ್ಟು? 3%. ಕರೆಕ್ಟಾ? 1 ಕೋಟಿಯಲ್ಲಿ 3 ಲಕ್ಷ ತಿಂಗಳಿಗೆ ಬಂದರೆ ಎಷ್ಟು? 3%. ಅದೇ 1 ಕೋಟಿ ಇರೋನಿಗೆ 3 ಲಕ್ಷ ಬಂದರೆ ಫುಲ್ಲು ಖುಷಿಯಾಗಿರ್ತಾನೆ. ಅದೇ 1 ಲಕ್ಷ 3,000 ಬಂದರೆ ಏನು ಸಾರ್ ಇಷ್ಟು ಕಡಿಮೆ ಅಂತ. ಸಿಲಿ ಸ್ಟಾಕ್ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ, ಜನಗಳ ಮೈಂಡ್ ಸೆಟ್ಟಲ್ಲಿ ಇರೋದು ಪ್ರಾಬ್ಲಮ್. ಆ ಮೈಂಡ್ ಸೆಟ್ ಯಾವಾಗ ಟ್ಯೂನ್ ಅಪ್ ಆಗುತ್ತೋ ದೆನ್ ಎವ್ರಿಥಿಂಗ್ ವಿಲ್ ಗೋ ರೈಟ್. ಮಾರ್ಕೆಟ್ ಈಸ್ ಆಲ್ ಅಬೌಟ್ ಸೈಕಾಲಜಿ, ಆಲ್ ಅಬೌಟ್ ಮೈಂಡ್ ಸೆಟ್. ತಿಂಗಳಿಗೆ 3-4% ನೀವೇನಾದ್ರು ಮಾಡಿದ್ರೆ ನೀವೆಲ್ಲರೂ 1,000 ಕೋಟಿಗೆ ಇರ್ತೀರಿ. 1,000 ಕೋಟಿಗಿಲ್ಲ ಅಂದ್ರೂ 100 ಕೋಟಿ ಬೆಲೆ ಬಾಳ್ತೀವಿ. ಜಸ್ಟ್ ನಿಮ್ಮ ಯೋಚನೆಗಳನ್ನು 3%-4% ಸಾಕು ಅಂತಿರ್ಬೇಕು. ಬಟ್ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ, ಬೆಳಗ್ಗೆ 10,000 ತಂದು 1,000 ರೂಪಾಯಿ ಮಾಡ್ಕೊಳ್ಳೋಣ ಅಂತ ಬರ್ತಾರೆ. ವಿಚ್ ಈಸ್ ನಥಿಂಗ್ ಬಟ್ ಸ್ಕ್ಯಾಲ್ಪಿಂಗ್. ಸ್ಕ್ಯಾಲ್ಪಿಂಗಲ್ಲೂ ದುಡ್ಡು ಮಾಡ್ಬೋದು, ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ಸ್ಕ್ಯಾಲ್ಪಿಂಗ್ ಏನಂದರೆ ಟೈಮ್ ಪಾಸ್ ಆಗ್ತಾ ಇಲ್ಲ, ನನಗೇನೋ ಒಂದು 500 ರೂಪಾಯಿ 1,000 ರೂಪಾಯಿ ದುಡಿಬೇಕು ದಿನಕ್ಕೆ. ಡೆಫಿನೆಟ್ಲಿ ಯು ಹ್ಯಾವ್ ಟು ಡೂ ಸ್ಕ್ಯಾಲ್ಪಿಂಗ್. ಸ್ಕ್ಯಾಲ್ಪಿಂಗಲ್ಲಿ ಇಲ್ಲಿ ಸಹ ಇನ್ನೂ ಚಿಂಟು ಗ್ಯಾಂಗ್ ಬಂದಿಲ್ಲ, ಬರ್ತಾರೆ ಇನ್ನೊಂದು ಮೇ ಬಿ ಇನ್ನೊಂದು ತಿಂಗಳಲ್ಲಿ ಚಿಂಟು ಗ್ಯಾಂಗ್ ರೆಡಿ ಆಗುತ್ತೆ. ಇದು 10,000 ರೂಪಾಯಿ ಎತ್ಕೊಂಡ್ಬರ್ತಾರೆ ಚಿಂಟು ಗ್ಯಾಂಗು.
ಕರೆಕ್ಟಾಗಿ 10,000 ಎತ್ಕೊಂಡ್ಬಂದು ದಿನಕ್ಕೆ 500-1000 ಮಾಡ್ಕೊಂಡು ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರ ಗೋಲ್ ಏನೋ ಒಂದು 500-1000 ಬಂದರೆ ಸಾಕು. ಡೆಫಿನೆಟ್ಲಿ ದೇ ಆಲ್ಸೋ ಹ್ಯಾವ್ ರಿಸ್ಕ್, ವಿ ಆಲ್ಸೋ ಹ್ಯಾವ್ ರಿಸ್ಕ್. ಬಟ್ ಅಲ್ಟಿಮೇಟ್ಲಿ ಸ್ಕ್ಯಾಲ್ಪಿಂಗ್ ಅಲ್ಲಿ ನೀವು ಕೋಟಿ ದುಡ್ಡು ಮಾಡೋಕ್ಕಾಗಲ್ಲ. ಏನೋ ಚಿಲ್ಲರೆ ಕಾಸು ಮಾಡ್ಕೋಬೋದು, ಏನೋ ಪೆಟ್ರೋಲ್ಗೆ, ಏನೋ ಬಿರಿಯಾನಿಗೆ ಮಾಡ್ಕೋಬೋದು ಅಷ್ಟೆ. ಸ್ಕ್ಯಾಲ್ಪಿಂಗು ಮಾಡಿ. ಮೇನ್ಲಿ ನಾನು ಹೇಳೋದು ಫೋಕಸ್ ಆನ್ ಆಪ್ಷನ್ ಸೆಲ್ಲಿಂಗ್ ಆ್ಯಂಡ್ ಪೋರ್ಟ್ಫೋಲಿಯೋ ಡೆವಲಪ್ ಮಾಡ್ಕೊಳ್ಳಿ. ಪೋರ್ಟ್ಫೋಲಿಯೋ ನಿಧಾನಕ್ಕೆ ನಿಮ್ಮ ಪೋರ್ಟ್ಫೋಲಿಯೋ 2 ಲಕ್ಷ 3 ಲಕ್ಷ 5 ಲಕ್ಷಕ್ಕೆ ಬಂತಾ, ದೆನ್ ಯುವರ್ ರೆಂಟಲ್ ಇನ್ಕಮ್ ಸ್ಟಾರ್ಟ್ಸ್ ಕಮ್. ನಮಸ್ಕಾರ, ಸುರೇಶ್ ಅಂತ. ಮುಂಚೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ಭಯ ಅಂತ ಸೃಷ್ಟಿಯಾಗಿತ್ತು. ಸ್ಟಾಕ್ ಮಾರ್ಕೆಟ್ ಈಗ ನಾವು 3 ದಿನ ಇಲ್ಲಿ ನಾನು ಕ್ಲಾಸ್ ತೊಗೊಂಡ್ಮೇಲೆ ಸ್ಟಾಕ್ ಮಾರ್ಕೆಟ್ ಮೇಲೆ ನಾವು ಕೂಡ ಸಂಪಾದನೆ ಮಾಡ್ಬೋದು ಮತ್ತು ಸ್ಟಾಕ್ ಮಾರ್ಕೆಟ್ ಉಳಿಬೋದು ಅಂತ ನನಗೆ ಖುಷಿಯಾಗಿದೆ. ಜೊತೆಗೆ ಇಲ್ಲಿ ಟ್ರೈನಿಂಗ್ ಕೂಡ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಹೇಳ್ಕೊಡ್ತಾರೆ, ಅದೊಂದು ಖುಷಿ ಆಗುತ್ತೆ. ಆ ಟ್ರೈನಿಂಗಿಂದ ನಾವು ಖಂಡಿತ ಕಲಿತ್ರೆ 100% ನಾವು ಟ್ರೇಡಿಂಗಲ್ಲಿ ಸಂಪಾದನೆ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಇಟ್ ಹೆಲ್ಪ್ ಲಾಟ್. ಯಾಕಂದರೆ ಚಿಕ್ಕ ಏಜಿಂದನೇ ಇದನ್ನೆಲ್ಲ ಕಲಿತ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಇದನ್ನು ಈ ಬ್ರಾಂಚ್ ಓಪನ್ ಮಾಡಿರೋದು ನಂಗೆ ತುಂಬ ಹೆಲ್ಪ್ಫುಲ್ ಆಯಿತು. ಸೊ ಥ್ಯಾಂಕ್ ಯು. ನನ್ನ ಹೆಸರು ಸತ್ಯ ಅಂತ. ಸೊ ನಾನು ಮಾರತಹಳ್ಳಿಯಿಂದ ಬಂದಿರೋದು. ಸೊ ಮನೋಜ್ ಸರ್ ಯೂಟ್ಯೂಬ್ ಚಾನೆಲ್ನ ಅಪ್ರಾಕ್ಸಿಮೇಟ್ಲಿ 1.5 ಇಯರಿಂದ ಫಾಲೋ ಮಾಡ್ತಿದ್ದೆ. ಸೊ ಅವರ ವೇ ಆಫ್ ಟೀಚಿಂಗ್, ಲೈಕ್ ಸ್ಟೂಡೆಂಟ್ಸ್ ಕೊಡೋ ಫೀಡ್ಬ್ಯಾಕ್ಸ್, ರಿವ್ಯೂಸ್ ಎಲ್ಲ ನೋಡ್ತಿದ್ದೆ. ಯೂಟ್ಯೂಬ್ ಚಾನಲ್ನೂ ನೋಡ್ತಿದ್ನಲ್ಲ. ಸೊ ಇವ್ರ ಹತ್ರನೇ ಕಲಿಬೇಕಂತ ಆಸೆ ಇತ್ತು. ಮತ್ತು ಇನ್ನೊಂದು ಆಸೆ ಏನಿತ್ತು ಅಂದರೆ ಇವರು ಸೆಬಿ ಅನಲಿಸ್ಟ್ ಆದರೂ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಂಡೆ. ಸೊ ವೈಟ್ಫೀಲ್ಡ್ ಬ್ರಾಂಚು ಓಪನ್ ಆಯಿತು. ಸರ್ ಸೆಬಿ ರಿಸರ್ಚ್ ಅನಲಿಸ್ಟು ಆದರು. ಸೊ ಅದಕ್ಕೆ ಫಸ್ಟ್ ಬ್ಯಾಚ್ ಗೋಲ್ಡ್ ಕೋರ್ಸ್ ತೊಗೊಂಡೆ. ಸೊ ಈ 3 ಡೇಸಲ್ಲಿ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ. ಸೊ ಎಲ್ಲರೂ ಬನ್ನಿ. ಸೊ ತುಂಬ ನಾಲೆಜ್ನ ಗೇನ್ ಮಾಡ್ತೀರಾ. ಮಾರ್ಕೆಟಲ್ಲಿ ದುಡ್ಡಿದೆ. ಸೊ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ವೈಟ್ಫೀಲ್ಡ್ ಬ್ರಾಂಚಿಗೆ ಬಂದಿರೋದ್ರಿಂದ ತುಂಬ ಹೆಲ್ಪ್ ಆಗಿದೆ. ಕಮ್ಯೂಟ್ ಮಾಡೋ ಟೈಮ್ ಕಡಿಮೆ ಆಗಿದೆ. ಆಮೇಲೆ ಎಸ್ಪೆಷಲಿ ಅದಕ್ಕೋಸ್ಕರನೇ ಪೋಸ್ಟ್ಪೋನ್ ಮಾಡಿದ್ವಿ ಕೋರ್ಸ್ನ ತಗೊಳೋದು. ಲೈಕ್ ಎಸ್ಪೆಷಲಿ ವರ್ಕಿಂಗ್ ಮಾಮ್ಸ್ಗೆ ಟೈಮ್ ಕಡಿಮೆ ಇರೋದ್ರಿಂದ ಇದು ತುಂಬ ಯೂಸ್ಫುಲ್ ಆಗಿದೆ ವೈಟ್ಫೀಲ್ಡ್ ಬ್ರಾಂಚಿಗೆ ಬಂದು. ಆಮೇಲೆ ನಾನು ಇನ್ ಪರ್ಸನ್ ಕೋರ್ಸ್ ತೊಗೊಂಡಿರೋದ್ರಿಂದ ಲೈಕ್ ನಾವೇ ಟ್ರೈ ಮಾಡಿ ಕಾನ್ಫಿಡೆನ್ಸ್ನ ಕಳ್ಕೊಂಡಿರ್ತೀವಿ. ಸೊ ಆ ಕಾನ್ಫಿಡೆನ್ಸ್ನ ರೀಗೇನ್ ಆಗುತ್ತೆ. ಆಮೇಲೆ ದ ಟಾಪಿಕ್ ವ್ಯಾಸ್ಟ್ ಟಾಪಿಕ್ ಆಗಿರೋದ್ರಿಂದ ಏನು ಕವರ್ ಮಾಡಿದ್ದಾರೆ ಕೋರ್ಸಲ್ಲಿ ಇಟ್ಸ್ ವೆರಿ ಯೂಸ್ಫುಲ್ ಆ್ಯಂಡ್ ಅವೇರ್ನೆಸ್ಸು ಬರುತ್ತೆ. ಇನ್ನೂ ಇಷ್ಟೊಂದಿದೆ ಕಲಿಯೋಕ್ಕೆ, ಇಷ್ಟೊಂದಿದೆ ಅಂತ ಅವೇರ್ನೆಸ್ಸು ಬರುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕುಲಶೇಖರ್ ಅಂತ. 2 ವರ್ಷದಿಂದ ಟ್ರೇಡಿಂಗ್ನಲ್ಲಿದ್ದೀನಿ. ಈ ಮಾರ್ಕೆಟಲ್ಲಿ SIP ಮಾಡಿದ್ದೀನಿ, ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಇಂಟ್ರಾಡೇ ಮಾಡಿದ್ದೀನಿ. ಸೊ 3 ಕಡೆಯಿಂದನೂ ಅನುಭವ ಇದೆ. ಇಂಟ್ರಾಡೇನಲ್ಲಿ ಲಕ್ಷಾಂತರ ರೂಪಾಯಿ ಬರುತ್ತೆ, ಲಕ್ಷಾಂತರ ರೂಪಾಯಿ ಹೋಗುತ್ತೆ, ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ಬರುತ್ತೆ, ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ಹೋಗುತ್ತೆ. ಅದೇ SIPನಲ್ಲಿ ಹಾಕಿದ್ರೆ ಪರ್ಮನೆಂಟ್ ಆಗಿರುತ್ತೆ. ನಿರ್ದಿಷ್ಟವಾದಂಥ ಒಂದು ಅಮೌಂಟ್ನ ಗೋಲ್ನ ನಾವು ಇಟ್ಕೊಂಡು ಕೆಲಸ ಮಾಡ್ಬೋದು. ಸ್ಟಾಕಲ್ಲೂ ಅಷ್ಟೇ, ಯಾವತ್ತಿಗೂ ಲಾಸ್ ಆಯಿತು ಅಂತ ಹೇಳೋಂಗಿಲ್ಲ. ಕೆಳಗಡೆ ಬಿದ್ದರೂ ಕೂಡ ಮೇಲೆ ಬರುತ್ತೆ. ಇದು ಎಲ್ಲ ಹೇಳ್ತಕ್ಕಂಥ ಮಾತು. ಇಂಟ್ರಾಡೇ ಚೆನ್ನಾಗಿರುತ್ತೆ, ಬರುತ್ತೆ ಅಂತ ನಾವು ಮಾಡ್ತಿದ್ವಿ. ಅದು ಆನ್ಲೈನಲ್ಲಿ ಮತ್ತು ಅಡ್ವರ್ಟೈಸ್ಮೆಂಟ್ಸಲ್ಲಿ ನೋಡಿಬಿಟ್ಟು ನಾವು ಖುಷಿ ಪಡ್ತಿದ್ವಿ. ಆದರೆ ಇವತ್ತು ಆಫ್ಲೈನಲ್ಲಿ ಇವರು ಮುಂದೆ ಬಂದು ಕೂತ್ಕೊಂಡಾಗ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಭಾಳ ಖುಷಿ ಆಯಿತು. ಇಂಟ್ರಾಡೇ ನಿಲ್ಲಿಸ್ಬೇಕು ಅನಿಸುತ್ತೆ. ಇಂಟ್ರಾಡೇನಲ್ಲಿ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ. ಅದನ್ನು ಇವಾಗಲೂ ಹೇಳ್ತಿದ್ರು ಪಾಪ ಅವರು. ಯಾವಾಗ ಗೊಟಕ್ಕಂತದೇ ಗೊತ್ತಿಲ್ಲ. ಅದು ಬಂದ್ರೂ ಖುಷಿನೇ, ಹೋಗ್ತಾ ಇದ್ರೂ ಹೆದರಿಕೆನೇ. ಸೊ 2 ಕಡೆಯಿಂದನೂ ನಮ್ಗೆ ಟೆನ್ಷನ್ ಇದ್ದೇ ಇರುತ್ತೆ. ನನ್ನ ಟ್ರೇಡಲ್ಲಿ ಸುಮಾರು 10 ಲಕ್ಷ ರೂಪಾಯಿವರೆಗೂ ನೋಡಿದ್ದೀನಿ, ಒಂದೇ ಒಂದು ಟ್ರೇಡಲ್ಲಿ ಕೂಡ. ಅದೇ ರೀತಿ 8 ಲಕ್ಷ 15 ಲಕ್ಷ ರೂಪಾಯಿವರೆಗೂ ಲಾಸು ಕೂಡ ನೋಡಿದ್ದೀನಿ. ಸೊ ಇವತ್ತಿಗೂ ಲಾಸಲ್ಲಿದ್ದೀನಿ. ಅಷ್ಟು ಬಂದರೂ ಕೂಡ ನಾನು ಇಂಟ್ರಾಡೇನಲ್ಲಿ ಲಾಸಲ್ಲಿದ್ದೀನಿ. ಆದರೆ SIP ಮತ್ತು ಸ್ಟಾಕ್ಸಲ್ಲಿ ಹಾಕಿರ್ತಕ್ಕಂಥದ್ರಿಂದ ನಾನು ಪರವಾಗಿಲ್ಲ, ಬಚಾವಾಗಿದ್ದೀನಿ. ಅದೇ SIPನಲ್ಲಿ ಸುಮಾರು 6 ಲಕ್ಷದವರೆಗೂ ಲಾಭ ಬಂದಿದೆ.
ಮತ್ತು ಹೋಯ್ತು ಕೆಳಗಡೆ ಮನೆ ಬಿದ್ದಾಗ, ಮಾರ್ಕೆಟ್ ಬಿದ್ದಾಗ. ಅದು ಇನ್ನೂ ಲಾಸ್ಗೆ ಬಂದಿಲ್ಲ, ನಾನು ಅಸಲಲ್ಲಿ ಇದ್ದೀನಿ. ಸೊ ಇವಾಗಂತೂ ಪಿಕಪ್ ಆಗ್ತಾಯಿದೆ, ಬರುತ್ತೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಸ್ಟಾಕ್ಸ್ನಲ್ಲಿ ಹಾಕೋದು ತುಂಬ ಒಳ್ಳೆಯದು. ಅದು ಎಲ್ಲ ಹೆಂಗು ಹುಡುಗರು ಕೆಲಸಗಳನ್ನು ಬಿಡಬೇಡಿ, ಕೆಲಸಗಳನ್ನು ಮಾಡಿಕೊಂಡೇ ಈ ಥರ ಸ್ಟಾಕ್ಸು ಆ್ಯಂಡ್ SIP ಹಾಕ್ಕೊಂಡು, ನಮ್ಮ ಸಾರ್ ಹೇಳ್ತಾಯಿದ್ರು ಆಪ್ಷನ್ ಸೇಲ್ ಮಾಡಿದ್ರೆ ನಮ್ಮ ದುಡ್ಡು ಎಲ್ಲೂ ಹೋಗಲ್ಲ, ಮ್ಯಾಕ್ಸಿಮಮ್ 90% ನಮಗೆ ವಾಪಸ್ ಬರುತ್ತೆ ಅಂತ. ಸೊ ಈ ಥರ ನಾವು ಹೋಗಿದ್ದೆ ಆದರೆ ಭಾಳ ಚೆನ್ನಾಗಿ ಆಗ್ತೀವಿ. ನನಗೀಗ 65 ವರ್ಷ. ಸೊ ನೀವಿನ್ನೂ ಈಗ 25, 26, 27 ವರ್ಷದಲ್ಲೇ ಇರ್ತಕ್ಕಂಥವ್ರು. ನನ್ನ ಏಜ್ ಅಷ್ಟೊತ್ತಿಗೆ ಬರೋಷ್ಟರಲ್ಲಿ ಇವ್ರು ಏನು ಹೇಳಿದ್ರು 127 ಕೋಟಿ ಡೆಫಿನೆಟಾಗಿ ನೀವು ಪಡಿಬೋದು. ನಾನು ಇಲ್ಲಿ ಇದೇ ಏರಿಯಾದಲ್ಲೇ ಇದ್ದೀನಿ 40 ವರ್ಷಗಳಿಂದ. ಆವಾಗೇನಾದರೂ ಹಾಕಿದ್ದಿದ್ರೆ ಇವತ್ತೆಷ್ಟು ಬರ್ತಿತ್ತು? ಅವ್ರು ಹೇಳ್ದಂಗೆ 100 ಮನೆ ಇರ್ತಿತ್ತು ನನ್ನ ಹತ್ರ. ಇದೇ ಸೀತಾರಾಮಪಾಳ್ಯದಲ್ಲಿ ನನಗೆ 1.5 ಲಕ್ಷಕ್ಕೆ 1,500ಕ್ಕೆ ಒಂದು ಸೈಟ್ ಅಂತ ಹೇಳಿದರು. ಸೊ ಇಲ್ಲಿ ಬಿಟ್ಟು KR ಪುರಮಲ್ಲಿ ತೊಗೊಂಡೆ, ಆಗಲೂ 10,000ಕ್ಕೆ ಒಂದು ಸೈಟ್ ತೊಗೊಂಡೆ. ಸೊ ಹಾಗೆ ಅದನ್ನು ಬೆಳೆಸಿದ್ದೀವಿ. ಇವತ್ತು ಚೆನ್ನಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ. ನನ್ನ ಮಗ ಸರ್ಜನ್ನು, ಸೊಸೆ ಕೂಡ ಸರ್ಜನ್ನು, ತಕ್ಕ ಮಟ್ಟಿಗೆ ಚೆನ್ನಾಗಿದ್ದೀನಿ. ನಾನು ಈ ಫೀಲ್ಡ್ಗೆ ಯಾಕೆ ಬರ್ತಾಯಿದ್ದೀನಿ ಅಂದರೆ, ಇವ್ರು ಹೇಳ್ದಿರು ಮಾರ್ಕೆಟ್ನಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಮನೆಯಲ್ಲಿ ಒಬ್ಬರಿದ್ದರೆ ಸಾಕು, ಅದು ಎವರ್ಗ್ರೀನ್ ಆಗಿರುತ್ತೆ ಅಂತ. ಇದು ನಾನು ಅರ್ಥಕೊಂಡು ನಾನು ಈ ಕಡೆ ಬರ್ತೇನೆ. ಮಾಡಲೇಬೇಕು ಅನ್ನೋದೇನಿಲ್ಲ ನನಗೆ. ಸೊ ಅದೇ ಉದ್ದೇಶ ನನಗೆ. ಸೊ ಮುಂದಿನ ಪೀಳಿಗೆಗೆ ಇದು ಫೀಲ್ಡಲ್ಲಿ ಇರಲಿ, ಇದರಲ್ಲಿ ಚೆನ್ನಾಗಿರುತ್ತೆ. ಕೂತ್ಕೊಂಡಲ್ಲಿ ಕೂಡ ದುಡ್ಡು ಬರುತ್ತೆ, ಮಲಗಿದ್ರೂ ದುಡ್ಡು ಬರುತ್ತೆ, ನೀ ಎಲ್ಲೇ ಇದ್ದರೂ ದುಡ್ಡು ಬರುತ್ತೆ. ಒಂದು ಮೊಬೈಲ್ ಎತ್ಕೊಂಡು ಬೇರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ವಿದೇಶಕ್ಕೆ ಹೋದ್ರೂ ನಾವು ದುಡ್ಡು ಮಾಡ್ತಾ ಇರ್ಬೋದು. ಅದಕ್ಕೆ ನಾನು HL ಹೋಗ್ತಾ ಇದ್ದೆ, ಒಂದು ದಿವಸ ಅಬ್ಸೆಂಟ್ ಆದರೆ ಲೀವ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಲಾಸ್ ಅಪ್ಲೈ. ಸೊ ಈ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರು ಬಿಡಬೇಡಿ. ಇಂಟ್ರಾಡೇ ಮಾಡಿದ್ರೆ ಬಿಡ್ತೀರಾ ಟಕ್ಕಂತ ಆಸೆಪಟ್ಟು. ಸೊ ಹಾಗಾಗಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಂಡು ಟ್ರೇಡ್ ಮಾಡಿ ಅಚೀವ್ ಆಗ್ತೀರಾ. ಇವರು ಹೇಳಿದ ಮಾತು ಕೇಳಿ ಭಾಳ ಚೆನ್ನಾಗಿ ಮುಂದಕ್ಕೆ ಬರ್ತೀರಾ. ಇದು ಬ್ರಾಂಚ್ ಓಪನ್ ಆಗಿದ್ದಕ್ಕೆ ತುಂಬ ಖುಷಿ ಆಯಿತು. ನಾನು ಸುಮಾರು 1 ತಿಂಗಳಿಂದ ಇವತ್ತು ಕಾಂಟ್ಯಾಕ್ಟಲ್ಲಿದ್ದೆ. ನಾನು ಯಾವಾಗ ಓಪನ್ ಆಗುತ್ತೆ ಅಂತ. ನನಗೆ JP ನಗರ ಹೋಗೋದು ಇಷ್ಟ ಇಲ್ಲ, ಸಿಟಿ ಕಡೆ ಹೋಗೋದಕ್ಕೆ ಇಷ್ಟ ಇಲ್ಲ. ಇಟ್ ಈಸ್ ಫ್ರ್ಯಾಂಕ್. ಮೊದಲಿಗೆ ಹೋಗ್ತಿದ್ವಿ, ಇವಾಗ ಹೋಗೋದಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ಅಷ್ಟೊಂದು ರಶ್ ಆಗಿಬಿಟ್ಟಿದೆ, ಅಷ್ಟೊಂದು ಬೆಳೆದು ಬಿಟ್ಟಿದೆ. ಸೊ ಹಾಗಾಗಿ ಹೋಗೋದಕ್ಕೆ ಮನಸ್ಸಿಲ್ಲ. ಈ ಕಡೆ ಬೇಕಾದ್ರೆ ಬರ್ತೀನಿ, ಈ ಕಡೆ ಕೋಲಾರ, KGF ಎಷ್ಟು ದೂರ ಬೇಕಾದ್ರೂ ಬರ್ತೀನಿ. ನಮ್ಮದು ಚಿಕ್ಕಬಳ್ಳಾಪುರ, ವಾರಕ್ಕೆ 15 ದಿನಕ್ಕೆ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ಬೇರೆ ಕಡೆ ಹೋಗ್ಬೇಕಂದ್ರೆ ಖುಷಿ, ಒಳಗಡೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ JP ನಗರ, ರಾಜನ ಎಲ್ಲ ನಮ್ಮವರು ಇದ್ದಾರೆ. ಯಾವತ್ತೂ ನಾನು ಹೋಗಲಿಲ್ಲ. ಇದು ಆಗಿದ್ದು ತುಂಬ ಖುಷಿಯಾಗಿದೆ. ನಮ್ಮ KR ಪುರದಿಂದ ಇಲ್ಲಿ ಬರೋಕ್ಕೆ ಬರೀ 15 ನಿಮಿಷ. ಸೊ ಹಾಗಾಗಿ ಪರ್ಮನೆಂಟ್ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಸಾರಗ ಹತ್ರ. ಸೊ ಅವರ ಮಾರ್ಗದರ್ಶನ ತಗೊಂಡು ಅವರು ಹೇಳಿದ ರೀತಿಯಲ್ಲಿ ಇನ್ನೂ ದೊಡ್ಡದಾಗಿ ಕೆಲಸಗಳನ್ನು ಮಾಡಿ, ಯಾರು ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡುವೆ ನಾನೇನು ಬಲ್ಲೆ ಅನ್ನೋದಕ್ಕಿಂತ ನಾನು ಬಲ್ಲವನಾಗೋಣ, ದೊಡ್ಡ ಬಿಲ್ ಗೇಟ್ಸ್ ಆಗೋಣ. ನಾವು ಮನಸ್ಸು ಮಾಡಿದ್ರೆ ಆಗ್ತೀವಿ. ನನ್ನ ಹೆಸರು ಸೋಮಶೇಖರ್ ಅಂತೇಳಿ, ನಾನು KR ಪುರಮಿಂದ ಬರೋದು. ನನಗೆ ನನ್ನ ಫ್ರೆಂಡ್ ಮುಖಾಂತರ TD ಅಕಾಡೆಮಿ ಗೊತ್ತಾಯಿತು. ಅದರಲ್ಲಿ ನಮ್ಮ ಮನೋಜ್ ಸರ್ ವೀಡಿಯೋಸು ಯೂಟ್ಯೂಬಲ್ಲಿ ನೋಡಿದೆ, ತುಂಬ ಚೆನ್ನಾಗಿ ಕ್ಲಾಸ್ ಆಯಿತು. ಹಾಗಾಗಿ ಅದೇ ರಾಜಾಜಿನಗರಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನನಗೆ ಇಲ್ಲಿ ನಿಯರೆಸ್ಟ್ ವೈಟ್ ಫೀಲ್ಡಲ್ಲಿ ಆಗ್ತಾಯಿದೆ ಅಂತ ಗೊತ್ತಾಯಿತು. 6 ಮಂತಿಂದ ವೆಯ್ಟ್ ಮಾಡಿದ್ಗೂ ಒಳ್ಳೆ ತುಂಬ ಹತ್ತಿರದಲ್ಲೇ ಸಿಗ್ತಾಯಿದೆ ಅಂದ್ಕೊಂಡು ವೆಯ್ಟ್ ಮಾಡಿ ಪೃಥ್ವಿ ಸರ್ ಕಾಂಟ್ಯಾಕ್ಟ್ ಆಯಿತು. ಆಮೇಲೆ ಅವರು ಓಪನ್ ಆದಾಗ ನಮ್ಮ ಗ್ರೂಪ್ಗೆ ಹಾಕಿ ಜಾಯ್ನ್ ಮಾಡಿಸಿದ್ರು. ಇಮಿಡಿಯೇಟಾಗಿ ನಾನು ಫಸ್ಟ್ ಬ್ಯಾಚಲ್ಲೇ ಗೋಲ್ಡ್ ಕ್ಲಾಸಸ್ ಜಾಯ್ನ್ ಆದೆ. ತುಂಬ ಚೆನ್ನಾಗಿ ಅರ್ಥ ಆಗಿದೆ, ತುಂಬ ಚೆನ್ನಾಗಿ ದುಡ್ಡು ಮಾಡ್ಬೋದು, ದುಡ್ಡಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ನಾನು ಇದರಲ್ಲಿ ಏನೇ ಮಾಡಿ ದುಡ್ಡು ಮಾಡಬೇಕು ಅಂದ್ಕೊಂಡು ಇನ್ನೂ ಕಲಿಯೋದಿದೆ, ಕಲ್ತು ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್. ನನ್ನ ಹೆಸರು ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ಮೈಸೂರಿಂದ ಬಂದಿರೋದು. ನನಗೆ ಈ ಶೇರ್ ಮಾರ್ಕೆಟ್ ಅನ್ನೋದನ್ನ ವೀಡಿಯೋದಲ್ಲಿ ನೋಡ್ತಾ ಇದ್ದೆ, ಬಟ್ ಆದರೆ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಎಲ್ಲರೂ ಇದು ಮಾಡೋಕ್ಕೆ ಹೋದ್ರೆ ನನ್ನ ಫ್ರೆಂಡ್ಗಳಿಗೆ ಹೇಳಿದ್ರೆ ಅವರು ಭಯಪಡಿಸ್ತಿದ್ರು. ಬಟ್ ಏನಂತಂದರೆ ಈ ಸಂಸ್ಥೆ ಬಂದಮೇಲೆ ಇಲ್ಲಿ ಟೀಚಿಂಗ್ ತಗೊಂಡ್ಮೇಲೆ ನಾನು ಒಂದು ಶೇರ್ ಮಾರ್ಕೆಟಲ್ಲಿ ಜಾಯ್ನ್ ಆಗ್ಬೋದು, ಅದರಿಂದ ನಾನು ಅರ್ನಿಂಗ್ ಮಾಡ್ಬೋದು ಅನ್ನೋ ಒಂದು ಕೆಪಾಸಿಟಿ ಬಂದಿದೆ. ಐ ವಿಲ್ ಡನ್. ಥ್ಯಾಂಕ್ ಯು TD. ವೀಕ್ಷಕರೇ, ಇವತ್ತು ನಾವು ಫಸ್ಟ್ ಬ್ಯಾಚ್ ಆಫ್ ವೈಟ್ ಫೀಲ್ಡಲ್ಲಿ ತುಂಬ ವರ್ಷಗಳಿಂದ ಒಂದು ಕೋರಿಕೆ ಇತ್ತು, ಇಲ್ಲೊಂದು ಬ್ರಾಂಚ್ ಆಗಬೇಕಂತ. ಸೊ ಫೈನಲಿ ನಾವು MVJ ಕಾಲೇಜ್ ಆಪೋಸಿಟ್, ಚನ್ನಸಂದ್ರ ಆಪೋಸಿಟ್ ಒಂದು ಬ್ರಾಂಚನ್ನು ಓಪನ್ ಮಾಡಿದ್ದೀವಿ. ಇವತ್ತು ಯುಗಾದಿ ಹಬ್ಬ ಇದೆ, ಎಲ್ಲರೂ ಹಬ್ಬ ಮುಗಿಸ್ಕೊಂಡು
ಇವತ್ತು 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, ಬ್ಯಾಚನ್ನು ಮುಗಿಸಿದ್ದೀವಿ. ಎಲ್ಲರೂ ಅಷ್ಟೇ ಖುಷಿಯಾಗಿದ್ದಾರೆ, ಅಷ್ಟೇ ಜೋಶಲ್ಲಿದ್ದಾರೆ. ಡೆಫಿನೆಟ್ಲಿ ಈ ಬ್ಯಾಚು ತುಂಬ ಮೆಮೊರೇಬಲ್ ಬ್ಯಾಚ್ ಆಗಿದೆ. ಯಾಕಂದರೆ ಈ ಹಬ್ಬ ಇದ್ದರೂ ಸಹ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿ ನಾವೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಯಾಕಂದರೆ ನಾವೆಲ್ಲರೂ ಬೆಳಿಬೇಕು, ಲೈಫಲ್ಲಿ ಮೇಲಕ್ಕೆ ಬರಬೇಕು ಅಂತಲೇ ಒಂದು ಜೋಶಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಡೆಫಿನೆಟ್ಲಿ ಆ ಬೆಳವಣಿಗೆಗೆ ಬರೀ ಒಂದು ಟೀಚಿಂಗ್ ಒಂದು ಸಾಕಾಗಲ್ಲ, ನಿಮ್ಮ ಕಡೆಯಿಂದ ಪ್ರಾಕ್ಟೀಸು ಸಹ ಬೇಕಾಗುತ್ತೆ. ಸೊ ನಾವು ನಿಮಗೆ ಕೋಚ್ ಮಾಡ್ತಾಯಿದ್ದೀವಿ, ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಆ ಟ್ರೈನಿಂಗನ್ನು ನೀವು ಚೆನ್ನಾಗೆ ಹೋಮ್ವರ್ಕ್, ನಾವೇನು ಹೋಮ್ವರ್ಕ್ ಕೊಡ್ತೀವಿ ಅದನ್ನೆಲ್ಲ ಮಾಡಿ ಇಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಏನೇ ಪ್ರಶ್ನೆಗಳಿದ್ರು ನಮ್ಮ ಹತ್ರ ಸೀನಿಯರ್ಸ್, ನೀವು ಪೃಥ್ವಿರಾಜ್ನ ನೋಡಿರ್ತೀರ. ಪೃಥ್ವಿರಾಜ್ ನಮ್ಮ ಟಿ ಡಿ ಸಂಸ್ಥೆಯ ಒನ್ ಆಫ್ ದ ಬನ್ನಿ ಸರ್, ಇವು ಸ್ವಲ್ಪ ಮುಂದೆ ಬನ್ನಿ. ಸೊ ಅವ್ರಿಗಿರೋ ಪೇಷನ್ಸ್ ನನಗೂ ಸಹ ಇಲ್ಲ. ಸೊ ಅಷ್ಟು ಪೇಷನ್ಸ್ ಇದೆ, ಅಷ್ಟು ಕೂಲ್ ಪರ್ಸನ್. ಸೊ ಡೈಲಿ ಇವರು ನಮ್ಮ ಕೋಲಾರ ಮಾಲೂರು ಜಿಲ್ಲೆಯಿಂದ ಬರ್ತಾಯಿದ್ದಾರೆ, ಮಾಲೂರು ತಾಲೂಕಿಂದ ಬರ್ತಾ ಇದ್ದಾರೆ. ಸೊ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ನಮ್ಮ ರಾಜಾಜಿನಗರ ಬ್ರ್ಯಾಂಚಲ್ಲಿ 2 ವರ್ಷ ಒಂದು ಜರ್ನಿನ ಮುಗಿಸಿದ್ದಾರೆ ರಾಜಾಜಿನಗರ ಬ್ರ್ಯಾಂಚಲ್ಲಿ. ಅಂಥ ಸೀನಿಯರ್ಸ್ಗಳನ್ನು ನೋಡಿ ನಾವು ಆಯ್ಕೆ ಮಾಡಿ ಈ ವೈಟ್ಫೀಲ್ಡ್ ಬ್ರ್ಯಾಂಚ್ಗೆ ಕೊಟ್ಟಿದ್ದೀವಿ. ಇವ್ರನ್ನೂ ಸಹ ಚೆನ್ನಾಗಿ ನೋಡ್ಕೊಳ್ಳಿ, ಬಿಕಾಸ್ ದೇ ಆರ್ ದ ಮೇನ್ ಪಿಲ್ಲರ್ಸ್ ಆಫ್ ವೈಟ್ಫೀಲ್ಡ್ ಬ್ರ್ಯಾಂಚ್. ಆ್ಯಂಡ್ ಈ ಬ್ರ್ಯಾಂಚ್ ತುಂಬ ಯಶಸ್ವಿ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಯಶಸ್ವಿ ಆಗೇ ಆಗುತ್ತೆ, ಬಿಕಾಸ್ ನಾವು ನಿಮ್ಮನ್ನು ಸಕ್ಸಸ್ಫುಲ್ ಮಾಡಿಸ್ಬೇಕಂತ ನಾವು ಡೇ ಆ್ಯಂಡ್ ನೈಟ್ ಶ್ರಮಿಸ್ತಾ ಇದ್ದೀವಿ. ಸೊ ನಮಗೂ ಸಹ 365 ಡೇಸ್ ವರ್ಕ್ ಮಾಡುತ್ತೆ ಟಿ ಡಿ ಅಕಾಡೆಮಿ. ನನಗೂ ಸಹ ಯಾವುದೇ ರೀತಿಯಾದ ರಜಾ ಇಲ್ಲ, ಯಾಕಂದರೆ ಆ ಬ್ರ್ಯಾಂಚು ಈ ಬ್ರ್ಯಾಂಚು 8 ಬ್ರ್ಯಾಂಚು 60 ಜನ ಎಂಪ್ಲಾಯೀಸು. ಸೊ ಜೊತೆಗೆ ಬೇರ್ ಮಾರ್ಕೆಟು, ಇದೆಲ್ಲ ಒಂದು ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಸೊ ನಾವು ಸಹ ಈ ಒಂದು ಬೇರ್ ಮಾರ್ಕೆಟಲ್ಲೂ ಸಹ ಜನಗಳಿಗೆ ಎಜುಕೇಷನ್ ಕೊಡಬೇಕು, ಅದಟ್ಟು ಆಫ್ಲೈನ್ ಫೇಸ್ ಟು ಫೇಸ್ ಎಜುಕೇಷನ್ ಕೊಡಬೇಕು. ಬಿಕಾಸ್ ಆನ್ಲೈನಲ್ಲಿ ಏನೂ ಅರ್ಥ ಆಗಲ್ಲ, ಯು ನೋ ದಟ್. ಸೊ ಅದರಿಂದ ಆಫ್ಲೈನ್ ಎಜುಕೇಷನ್ನ ಪ್ರಮೋಟ್ ಮಾಡಿಕೊಂಡು ಆ್ಯಂಡ್ ಎಲ್ಲರೂ ಸಕ್ಸಸ್ಫುಲ್ ಆಗಿ. ಏನನ್ಸುತ್ತೆ ಪೃಥ್ವಿರಾಜ್, ಫಸ್ಟ್ ಬ್ಯಾಚ್ ಮುಗಿಸಿದ್ದೀರಾ? ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮನೋಜ್ ಸರ್ಗೆ ಧನ್ಯವಾದಗಳು ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈಗ ಹಬ್ಬ ಅಂತ ಬಂದಾಗ ಯೂಶಲಾಗಿ ಎಲ್ಲರೂ ಪಾರ್ಟಿ ಮಾಡಬೇಕು, ಊರಿಗೆ ಹೋಗ್ಬೇಕು, ಅಲ್ಲಿಗೋಗ್ಬೇಕು, ಇಲ್ಲಿಗೋಗ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಬಟ್ ನಂಗೆ ತುಂಬ ಖುಷಿ ಆಗ್ತಿದೆ, ಬಿಕಾಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಬ್ಯಾಚ್ಗೆ. ಮತ್ತು ಬಂದು ಇವತ್ತು ಹಬ್ಬ ಇದೆ ಆದರೂ ಬರ್ತೀರಾ ಅಂತ ಕೇಳಿದ್ದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತಂದರು. ಸೊ ಮನೋಜ್ ಸರ್ 11 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತಂದರು. ಯೂಶಲಾಗಿ 10ಗೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬಂದು ಸೊ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ಧನ್ಯವಾದಗಳು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹಬ್ಬ ಇರೋದ್ರಿಂದ ಎಲ್ಲರಿಗೂ ಸೊ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ ಮತ್ತು ಟಿ ಡಿ ಅಕಾಡೆಮಿ ಕಡೆಯಿಂದ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ ಯಾವುದಿದೋ ಕರೆ ಮಾಡಿ. ಇದರ ಜೊತೆಗೆ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಉಚಿತ ಕಾರ್ಯಾಗಾರ ಇರುತ್ತೆ ನಮ್ಮ ಎಲ್ಲ 8 ಶಾಖೆಗಳಲ್ಲಿ. ಈ ಸ್ಟಾಕ್ ಮಾರ್ಕೆಟ್ ಫ್ರೀ ವರ್ಕ್ಶಾಪ್ನಲ್ಲಿ ಸ್ಟಾಕ್ ಮಾರ್ಕೆಟ್ನ ಡಾರ್ಕ್ ಸೀಕ್ರೆಟ್ಗಳನ್ನು ಕಲ್ತ್ಕೋತೀರಾ. ಟಿ ಡಿ ಅಕಾಡೆಮಿ ಒಂದು ಕರ್ನಾಟಕದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳ ಸಕ್ಸಸ್ ರೇಷಿಯೋ ಹೈಯೆಸ್ಟ್ ಇನ್ ಇಂಡಿಯಾ ಅಂತ ನಾನು ಹೇಳ್ಬೋದು. ಲರ್ನಿಂಗ್ ಅಲ್ಲಿ ಎಲ್ಲನ್ನ ನೀವು ತೆಗೆದ್ರೆ ಯುಲ್ ಸ್ಟಾರ್ಟ್ ಅರ್ನಿಂಗ್. ಬನ್ನಿ, ಕಲ್ತ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.